ಹೀಗೆ ಉಡುಪಿಯ ಮಾವಂದಿರ ಭಾಷಾಭಿಮಾನ, ಕನ್ನಡದ ಪ್ರೀತಿಯನ್ನ ದೇಜೋಗ ಅಪಾರವಾಗಿ ಮೆಚ್ಚುತ್ತಾರೆ. ಇವರು ಉತ್ತರದ ಶೀತ ವಲಯಕ್ಕೆ ಹೋಗಲಿ, ನ್ಯೂಯಾರ್ಕ್ಗೆ ಹೋಗಲಿ, ಆಸ್ಟ್ರೇಲಿಯಾಕ್ಕೆ ಹೋಗಲಿ, ಎಲ್ಲಿ ಬೇಕಾದ್ರೂ ಹೋಗಲಿ ಅಲ್ಲಿ ಕನ್ನಡದಲ್ಲಿ ಬೋರ್ಡ್ ಬರೆಸಿಯೇ ತೀರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ದೇಶದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಅಲ್ಲಿ ಉಡುಪಿ ಹೋಟೆಲ್ ಅನ್ನೋದು ಒಂದು ಇದ್ದೇ ಇರುತ್ತೆ. ಅದರಲ್ಲಿ ವಿಶೇಷ ಏನು ಅಂತಂದ್ರೆ ಕನ್ನಡದಲ್ಲಿಯೂ ಅವರು ಬರೆದಿರ್ತಾರೆ. ಹಾಗಾಗಿ ಅವರ ಕನ್ನಡದ ಪ್ರೇಮ ಇದೆ, ಅದು ರಕ್ತಗತವಾದದ್ದು. ಅವರು ತಮಗೆ ವ್ಯಾಪಾರ ಆಗಲಿ ಅನ್ನೋ ಉದ್ದೇಶಕ್ಕೆ, ತಮ್ಮ ಸ್ವಾರ್ಥಕ್ಕಾಗಿ ಇಂಗ್ಲಿಷ್ನಲ್ಲಿ ಮಾತ್ರ ಬೋರ್ಡ್ ಬರೆಸುವ ಜಾಯಮಾನ ಅವರದ್ದಲ್ಲ. ಬದಲಿಗೆ ನಮಗೆ ವ್ಯಾಪಾರ ಆಗಲಿ ಅಥವಾ ಆದಷ್ಟು ಸಾಕು ನಾವು ಕನ್ನಡದ ಪ್ರೀತಿಯನ್ನು ಮೆರೆಯಬೇಕು ಅನ್ನುವ ಆ ಪ್ರೀತಿ, ಆ ಅಭಿಮಾನ ಅವರ ಮನಸ್ಸಿನಲ್ಲಿ ಇರೋದ್ರಿಂದ ಅವರು ದೇಶದ ಯಾವುದೇ ಮೂಲೆಗೆ ಹೋದ್ರು ಕೂಡ ಅಲ್ಲಿ ಹೋಟೆಲ್ಗಳನ್ನು ಸ್ಥಾಪಿಸಿದ್ರೆ ಅಲ್ಲಿ ಕನ್ನಡದಲ್ಲಿ ಬೋರ್ಡ್ ಅನ್ನು ಬರೆಸಿಯೇ ತೀರ್ತಾರೆ. ಹಾಗಾಗಿ ಅವರ ಕನ್ನಡದ ಪ್ರೀತಿಯನ್ನ ದೇಜೋಗು ಶ್ಲಾಘಿಸ್ತಾರೆ. ಇನ್ನು ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ ಅವರು. ಅಲ್ಲಿ ಇಲ್ಲಿ ತುಸು ಹೊತ್ತು ಅಡ್ಡಾಡಿದ ಮೇಲೆ ನಾನು ಹಾಗೆ ಫುಲೆ ಮಾರ್ಕೆಟ್ಗೆ ಹೋದೆ. ಪುನಾದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಮಾರುಕಟ್ಟೆ, ಪೇಟೆ, ಫುಲೆ ಮಾರ್ಕೆಟ್ಗೆ ಹೋದೆ. ಇದು ನಗರದ ಪ್ರಧಾನವಾದ ಮಾರ್ಕೆಟ್. ಪುನಾದಲ್ಲಿ ಅತ್ಯಂತ ಪ್ರಧಾನವಾದ ದೊಡ್ಡ ಮಾರ್ಕೆಟ್ ಯಾವುದಪ್ಪ ಅಂತಂದ್ರೆ ಫುಲೆ ಮಾರ್ಕೆಟ್. ಇದಕ್ಕೆ ಹಿಂದೆ ರೀಸ್ ಮಾರ್ಕೆಟ್ ಅಂತ ಹೇಳಿ ಕರೀತಾ ಇದ್ರು, ಈಗ ಫುಲೆ ಮಾರ್ಕೆಟ್ ಅಂತ ಹೇಳಿ ಕರೀತಾ ಇದ್ದಾರೆ. ಸ್ವಾತಂತ್ರ್ಯ ಬಂದ ಮೇಲೆ ಫುಲೆ ಮಹಾರಾಜ್ ಎಂಬ ಸಂತರ ಹೆಸರಿಟ್ಟರಂತೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ರೀಸ್ ಮಾರ್ಕೆಟ್ಗೆ ಫುಲೆ ಮಾರ್ಕೆಟ್ ಅಂತೇಳಿ ಹೊಸದಾಗಿ ನಾಮಕರಣವನ್ನು ಮಾಡಿದ್ರಂತೆ. ಈ ಫುಲೆ ಮಹಾರಾಜರು ಹರಿಜನರಿಗೆ ನೀರು ಕೊಟ್ಟು ಜನರ ಬಹಿಷ್ಕಾರಕ್ಕೆ ಪಾತ್ರರಾಗಿ ಕೊನೆಗೆ ಯಾರಿಗೂ ಜಗ್ಗಲಿಲ್ಲವೆಂದು ನಮ್ಮೊಡನಿದ್ದ ಪೂನಾದ ಹೊಸ ಮಿತ್ರರೊಬ್ಬರು ತಿಳಿಸಿದರು. ಅಂದ್ರೆ ಈ ಫುಲೆ ಮಹಾರಾಜನ ಹೆಸರನ್ನ ಈ ಮಾರುಕಟ್ಟೆಗೆ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ಫುಲೆ ಮಹಾರಾಜರು ಆಗಿನ ಸಂದರ್ಭದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನೇ ಮಾಡಿದಂತವರು. ಯಾಕೆಂತ ಹೇಳಿದ್ರೆ ಆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ 1950ರ ದಶಕಗಳಲ್ಲಿ ಅಸ್ಪೃಶ್ಯತೆ ಬಹಳ ವ್ಯಾಪಕವಾಗಿ ಇದ್ದಂತಹ ಕಾಲ. ಹರಿಜನರಿಗೆ ನೀರನ್ನು ಕೂಡ ಕುಡಿಯೋದಕ್ಕೆ ಕೊಡ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ಫುಲೆ ಮಹಾರಾಜನ ಒಂದು ಕ್ರಾಂತಿಕಾರಕವಾದ ತೀರ್ಮಾನವನ್ನು ತಗೋತಾರೆ. ಹರಿಜನರಿಗೆ ಕುಡಿಯೋದಿಕ್ಕೆ ನೀರು ಕೊಟ್ಟು ಅಸ್ಪೃಶ್ಯತೆ ಅನ್ನೋದು ಆಚರಣೆ ಮಾಡಬಾರದು ಅನ್ನೋ ಸಂದೇಶವನ್ನ ಜನತೆಗೆ ಕೊಡ್ತಾರೆ. ಹಾಗಾಗಿ ಅದು ಆ ದಿಟ್ಟ ಕ್ರಮದಿಂದಾಗಿ ಏನಾಗ್ತದೆ ಅಂತಂದ್ರೆ ಫುಲೆ ಮಹಾರಾಜರನ್ನೇ ಬಹಿಷ್ಕಾರ ಹಾಕೊಡ್ತಾರೆ ಅಲ್ಲಿಯ ಜನ. ಹಾಗಾಗಿ ಅವರು ಯಾರಿಗೂ ಕೂಡ ಹೆದರದೇನೆ ತಾನು ತೆಗೆದುಕೊಂಡಂತಹ ಏನು ನಿರ್ಧಾರಕ್ಕೆ ಅವರು ದೃಢವಾಗಿ ಅಂಟಿಕೊಂಡು ಒಂದು ಕ್ಷಿಪ್ರವಾದ ಒಂದು ಕ್ರಾಂತಿಯನ್ನ ಮಾಡಿದ್ದರಿಂದ ಹರಿಜನರು ಕೂಡ ನಮ್ಮಂತೆ ಅವರು ಅನ್ನೋದನ್ನ ಸಾರೋದಕ್ಕೋಸ್ಕರ ಹರಿಜನರಿಗೆ ನೀರು ಕೊಟ್ಟು ಒಂದು ಕ್ರಾಂತಿಕಾರಕವಾದ ತೀರ್ಮಾನವನ್ನು ತೆಗೆದುಕೊಂಡದ್ರಿಂದ ಅವರು ಯಾರಿಗೂ ಹೆದರದೇನೆ ಈ ಕ್ರಮವನ್ನು ಜಾರಿ ಮಾಡೋದ್ರಿಂದ ಪೂನಾದಲ್ಲಿ ಅವರನ್ನ ಇವತ್ತಿಯೂ ಕೂಡ ಎಲ್ಲರೂ ಕೂಡ ಅವರನ್ನ ಪ್ರಾತಸ್ಮರಣೀಯರು ಅಂತ ಹೇಳಿ ಕೊಂಡಾಡ್ತಾರೆ. ಹಾಗಾಗಿ ಫುಲೆ ಮಹಾರಾಜರ ಹೆಸರಿರುವುದು ಬಹಳ ಒಳ್ಳೆಯದು ಅಂತೇಳಿ ಈ ರೀಸ್ ಮಾರ್ಕೆಟ್ಗೆ ಫುಲೆ ಮಾರ್ಕೆಟ್ ಅಂತ ಹೇಳಿ ಮರುನಾಮಕರಣ ಮಾಡಿದ್ರು ಅಂತೇಳಿ ಪೂನಾದಲ್ಲಿ ನನಗೆ ಆದಂತಹ ಒಬ್ಬ ಹೊಸ ಮಿತ್ರರು ನನಗೆ ತಿಳಿಸಿದ್ರು. ಮಾರ್ಕೆಟಿನ ಮುಂಭಾಗದ ಚೌಕದಲ್ಲಿ ತಿಲಕ್ ಅವರ ಪ್ರತಿಮೆ ಇದೆ. ಆ ಫುಲೆ ಮಾರ್ಕೆಟ್ ಎದುರು ಭಾಗದಲ್ಲಿ ತಿಲಕ್ರವರ ಪ್ರತಿಮೆ, ಬಹಳ ದೊಡ್ಡ ಪ್ರತಿಮೆ ಇದೆ. ಪೂನಾ ನಗರದ ಈ ಭಾಗದ ತುಂಬಾ ಜನಸಂದಣಿಯಿಂದ ಕೂಡಿದೆ. ಅಂದ್ರೆ ಪೂನಾ, ಮುಂಬೈ, ಕಲ್ಕತ್ತಾ ಇವೆಲ್ಲ ಕೂಡ ದೊಡ್ಡ ದೊಡ್ಡ ಮಹಾನಗರಗಳು. ಅಲ್ಲಿ ಜನಸಂದಣಿ ತುಂಬಾ ದಟ್ಟವಾಗಿರ್ತದೆ. ಅಂದ್ರೆ ಅಂಗಡಿಗೆ ತಾಗಿ ಅಂಗಡಿಗಳು, ಮಾರುಕಟ್ಟೆಗೆ ತಾಗಿ ಮಾರುಕಟ್ಟೆ, ಜನರ ಓಡಾಟ ಕೂಡ ದಟ್ಟವಾಗಿರ್ತದೆ. ಅಲ್ಲಿನ ರೈಲ್ವೆಗಳು, ಬಸ್ಸುಗಳು ಎಲ್ಲವೂ ಕೂಡ ಜನರನ್ನು ತುಂಬಿಸಿಕೊಂಡೇ ಓಡಾಡ್ತಾ ಇರ್ತವೆ. ಖಾಲಿ ರೈಲ್ವೆಯನ್ನ, ಖಾಲಿ ಬಸ್ಸುಗಳನ್ನು ನೋಡೋದು ತುಂಬಾ ಅಪರೂಪ. ಹಾಗಾಗಿ ಅವು ತುಂಬಾ ಜನದಟ್ಟಣೆಯಿಂದ ಕೂಡಿವೆ. ಜನನಿಬಿಡವಾದ ಪ್ರದೇಶ ಈ ಫುಲೆ ಮಾರುಕಟ್ಟೆ. ಈ ಮಾರುಕಟ್ಟೆಗೂ ರೈಲ್ವೆ ಸ್ಟೇಷನ್ಗೂ ಸುಮಾರು 2.5 ಮೈಲಿ ದೂರ ಇದೆ ಅನ್ನೋದನ್ನು ಹೇಳ್ತಾರೆ. ಯಾಕೆ ದೇಶಗಳು ಇದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ಬರೀತಾ ಇರುವ ಪತ್ರ ತನ್ನ ಮಕ್ಕಳಿಗೆ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ತುಂಬಾ ಪುಟ್ಟ ಮಕ್ಕಳು ಅವರಿಗೆ ಬಿಡಿಸಿ ಬಿಡಿಸಿ ಹೇಳಿದ್ರೆ ಮಾತ್ರ ಅರ್ಥ ಆಗೋದು. ಹಾಗಾಗಿ ಒಂದು ಸ್ಥಳದ ಬಗ್ಗೆ ಹೇಳುವಾಗ ಆ ಸ್ಥಳದ ಬಗ್ಗೆ ಇಂಚಿಂಚು ಮಾಹಿತಿಗಳನ್ನ ಅವರು ಕೊಡ್ತಾ ಹೋಗ್ತಾರೆ. ಅಲ್ಲಿಂದ ಫುಲೆ ಮಾರ್ಕೆಟ್ಗೆ ಮತ್ತು ರೈಲ್ವೆ ನಿಲ್ದಾಣಕ್ಕೆ ಸುಮಾರು 2.5 ಮೈಲಿ ದೂರ ಇದೆ ಅಂತ ಹೇಳ್ತಾರೆ. ಒಂದೆರಡು ಸಾಮಾನುಗಳನ್ನ ಕೊಂಡ ನಂತರದಲ್ಲಿ ನಾವು ಬಸ್ಸಿಗೆ ಹೊರಡೋದಕ್ಕೆ ಅಂತೇಳಿ ಸಿದ್ಧ ಆದ್ವಿ. ಬಸ್ ನಿಲ್ದಾಣದಲ್ಲಿ ಒಂದು ಸಣ್ಣ ಮಂಟಪ ಕಟ್ಟಿ ಕುಳಿತುಕೊಳ್ಳಲು ಮರದ ಪಟ್ಟಿಯನ್ನು ಸಣ್ಣ ಕಂಬಗಳ ಮೇಲೆ ಇಟ್ಟಿದ್ದಾರೆ. ಅಂದ್ರೆ ಬಸ್ ನಿಲ್ದಾಣದಲ್ಲಿ ಒಂದು ಸಣ್ಣ ಮಂಟಪ ಕಟ್ಟಿ, ಅಂದ್ರೆ ಸಣ್ಣ, ತುಂಬಾ ದೊಡ್ಡದೇನೋ ಅಲ್ಲ, ಸಣ್ಣದೊಂದು ಮಂಟಪವನ್ನು ಕಟ್ಟಿದ್ದಾರೆ. ಅದರ ಮೇಲೆ ಮರದ ಪಟ್ಟಿಗಳನ್ನು ಹಾಕಿದ್ದಾರೆ. ಬಂದ ಜನ ಮಂಟಪದ ಅಡಿಯಲ್ಲಿ ಆ ಮರದ ಪಟ್ಟಿಯ ಮೇಲೆ ಕೂತ್ಕೊಳ್ಳೋದಕ್ಕೆ ಅನುಕೂಲವಾಗಿ ಸಣ್ಣ ಪಟ್ಟಿಗಳನ್ನ ಅಲ್ಲಿ ಜೋಡಿಸಿದ್ದಾರೆ. ಇಲ್ಲಿ ಕ್ಯೂ ಪದ್ಧತಿ ಯಾವ ಪೊಲೀಸರ ಕಾಟವೂ ಇಲ್ಲದೆ ಬಹಳ ಯಶಸ್ವಿಯಾಗಿ ಜಾರಿಯಲ್ಲಿದೆ. ನಾವು 2 ರೀತಿಯ ಶಿಸ್ತುಗಳನ್ನು ಕಾಣ್ತೇವೆ ಮನುಷ್ಯನಲ್ಲಿ. ಒಂದು ಅಂತರ್ ಶಿಸ್ತು, ಇನ್ನೊಂದು
ಬಿಟ್ರೆ ನಮ್ಗೆ ಹೊರಗಿನ ಯಾವುದೇ ಬಾಹ್ಯ ಒತ್ತಡಗಳಿಲ್ಲದೆ, ಹೊರಗಿನ ಯಾವುದೇ ಏನು ಶಿಕ್ಷೆಯ ಭಯವಿಲ್ಲದೆ ನಾವು ಸ್ವತಃ ಶಿಸ್ತನ್ನು ಪಾಲಿಸುವುದು ಅಂತರ್ಶಿಸ್ತು. ನಿನ್ಗೆ ಹೊಡಿತೀನಿ ನೋಡು, ಅಥವಾ ನಿನಗೆ ದಂಡ ಹಾಕ್ತೀನಿ ನೋಡು, ನಿನಗೆ ಜೈಲಿಗೆ ಹಾಕ್ತೀನಿ ನೋಡು, ನಿನ್ ಶಿಸ್ತಿನಲ್ಲಿ ಇರಬೇಕು ಅನ್ನೋದು ಬಾಹ್ಯ ಶಿಸ್ತು. ಈ ಬಾಹ್ಯ ಶಿಸ್ತು ಪ್ರಯೋಜನಕ್ಕೆ ಬರೋದಲ್ಲ, ಯಾವಾಗಲೂ ವ್ಯಕ್ತಿಯಲ್ಲಿ ಬೇಕಾಗಿರೋದು ಅಂತರ್ಶಿಸ್ತು. ಅದು ತನ್ನಿಂದ ತಾನೇ ಒಳಗಡೆ ಇರೋದು, ಒಂಥರ ಇಂಗ್ಲಿಷ್ ನಲ್ಲಿ ಹೇಳ್ತೇವಲ್ಲ ಇನ್ಬಿಲ್ಟ್ ಸಾಫ್ಟ್ವೇರ್ ಅಂತೇಳಿ. ಈ ಅಂತರ್ಶಿಸ್ತು ನಮ್ಮದೇ ಒಳಗಡೆ ಇತ್ತು ಅಂತಂದ್ರೆ ನಾವು ಹೊರಗಿನ ಬಾಹ್ಯ ಶಿಸ್ತು ಬೇಕಾಗಿಲ್ಲ, ನಮ್ಗೆ ಅಂತರ್ಶಿಸ್ತು ಸಾಕು. ಪುನಾದಲ್ಲಿ ವಿಶೇಷ ಏನು ಅಂತಂದ್ರೆ ಯಾವುದೇ ಬಾಹ್ಯ ಬೆದರಿಕೆ, ಬಾಹ್ಯ ಶಿಸ್ತಿನ ಅಲ್ಲಿ ಇಲ್ಲ, ಬದಲಿಗೆ ಅಂತರ್ಶಿಸ್ತು ಇದೆ. ಬಸ್ ಹತ್ತುವಲ್ಲಿ ಕ್ಯೂ ಪದ್ಧತಿ ಜಾರಿಯಲ್ಲಿದೆ. ಯಾವ ಪೊಲೀಸರ ಕಾಟ ಇಲ್ಲದೆ, ಯಾವ ಪೊಲೀಸರ ತೊಂದರೆ ಇಲ್ಲದೆ ಬಹಳ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಇಲ್ಲಿ ಕ್ಯೂ ಪದ್ಧತಿ ಜಾರಿಯಲ್ಲಿ ಇದೆ. ಒಬ್ಬನು ಈ ನಿಯಮ ಮೀರುವಂತಿಲ್ಲ, ಯಾರೊಬ್ಬರು ಕೂಡ ಈ ನಿಯಮವನ್ನ, ಕ್ಯೂ ಪದ್ಧತಿ ಸರತಿಯಲ್ಲಿ ನಿಲ್ಲುವ ನಿಯಮವನ್ನ ಒಬ್ಬನು ಕೂಡ ಮೀರುವಂತೆ ಇಲ್ಲ. ನಾವು ಸಾಮಾನ್ಯವಾಗಿ ಬ್ಯಾಂಕ್ನಲ್ಲಿ ಅಥವಾ ಇತರ ಪ್ರದೇಶಗಳಲ್ಲಿ ಕ್ಯೂ ಪದ್ಧತಿ ನೋಡ್ತೇವೆ. ಒಬ್ಬರಿಂದ ಒಬ್ಬರು ನಿಂತ್ಕೊಂಡಿರ್ತಾರೆ, ಮಧ್ಯ ಬಂದವನು ಯಾರೊಬ್ಬನು ಸೇರ್ಕೊಂಡ್ಬಿಡ್ತಾನೆ, ಆಮೇಲೆ ಎಲ್ಲೆಲ್ಲ ಜಗಳ ಆಗ್ತದೆ. ಆ ತರದ ಯಾವುದೇ ಜಗಳ ಆಗಲಿ ಈ ನಿಯಮವನ್ನು ಮೀರುವ ಧೈರ್ಯ ಆಗಲಿ ಯಾರಿಗೂ ಕೂಡ ಇಲ್ಲ. ಹಾಗಾಗಿ ಒಬ್ಬ ಗುಂಪಿನಲ್ಲಿ ಮುಸುಳಿ ಬಂದು ಇನ್ನೇನು ಹತ್ತುವುದರಲ್ಲಿದ್ದ, ಸಾಲು ತುಂಬಾ ದೊಡ್ಡದಿದೆ, ಒಬ್ಬನು ಓಡ್ ಬಂದು ಆ ಗುಂಪಿನಲ್ಲಿ ಮುಸುಳಿಕೊಂಡು ಬಸ್ ಹತ್ಬಿಡೋಣ ಅಂತ ನೋಡ್ತಾ ಇದ್ದಾನೆ. ಅವನಿಗೆ ಹಾಗೆ ಮಾಡಲು ನೈತಿಕ ಧೈರ್ಯವಿರಲಿಲ್ಲವೆಂದು ಕಾಣುತ್ತದೆ. ಹತ್ಕೊಂಡ್ಬಿಡ್ಬೇಕು ಅಂತ ಬಂದ, ಗುಂಪಿನಲ್ಲಿ ನುಗ್ಗದ, ಆದ್ರೆ ಉಳಿದ ಜನ ಗಲಾಟೆ ಮಾಡಿದ್ರೆ ತನ್ನ ಮರ್ಯಾದೆ ಹೋಗ್ತದೆ ಗುಂಪಿನಲ್ಲಿ ಅನ್ನುವ ಕಾರಣಕ್ಕೆ ಅವನಿಗೆ ನೈತಿಕ ಧೈರ್ಯ ಇಲ್ಲವೆಂದು ಕಾಣುತ್ತದೆ. ಅವನಿಗೆ ಭಯ ಇದೆ. ಎಲ್ಲಿ ಗಲಾಟೆ ತೆಗೆದುಬಿಟ್ರೆ ಬಾಯಿ ಜೋರಾಗಿ ಗಲಾಟೆ ತೆಗೆದು ಏನ್ರಿ ನಿಮ್ಗೆ ಕಣ್ ಕಾಣೋದಿಲ್ಲ ಏನ್ರಿ, ನಾವು ಆಗಿಂದ ನಿಂತಿದ್ದೇವೆ ಇಲ್ಲಿ, ನೀವು ಈಗ ಬಂದು ಹತ್ತದಿಕ್ಕೆ ನೋಡ್ತಾ ಇದ್ದೀರಾ, ನಿಮ್ಗೂ ಸರತಿಯಲ್ಲಿ ನಿಲ್ಬೇಕು ಅಂತ ಗೊತ್ತಿಲ್ಲ, ನೀವೆಂತ ಎಜುಕೇಟೆಡ್ ರೀ ಅಂತ ಕೇಳ್ಬಿಟ್ರೆ ಬಹಳ ಮರ್ಯಾದೆ ಆಗ್ತದೆ, ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಎಲ್ಲರೂ ಒಂದು ನಿಯಮವನ್ನು ಪಾಲಿಸ್ತಾ ಇರುವಾಗ ಒಬ್ಬನು ಆ ನಿಯಮವನ್ನು ಮೀರೋದಿಕ್ಕೆ ಏನಾಗ್ತದೆ, ನೈತಿಕ ಧೈರ್ಯ ಅವರಿಗೆ ಇರೋದಿಲ್ಲ. ಹಾಗಾಗಿ ಅವನೇ ಸ್ವಯಂ ಪ್ರೇರಿತನಾಗಿ ಹೊರಗೆ ಬಂದು ಬಿಟ್ಟ. ಆ ಕ್ಯೂದಲ್ಲಿ ನುಗ್ಗಬೇಕು ಅಂತ ಬಂದ, ಆದ್ರೆ ಅವನಿಗೆ ಏನ್ ಅನಿಸ್ತೋ ಏನೋ ನೈತಿಕ ಧೈರ್ಯ ಅವನಿಗೆ ಇರಲಿಲ್ಲ. ಹಾಗಾಗಿ ಆ ಗುಂಪಿನಿಂದ ಹೊರಗೆ ಬಂದು ಸಾಲಿನ ಕೊನೆಗೆ ಹೋಗಿ ಮತ್ತೆ ನಿಂತ್ಕೊಂಡದಂತೆ. ಈ ಕಡೆಯ ಬಸ್ಸುಗಳಲ್ಲಿ ಹೆಂಗಸರಿಗೆ ಪ್ರತ್ಯೇಕ ಸ್ಥಾನಮಾನಗಳನ್ನು ಮೀಸಲಾಗಿರಿಸಿಲ್ಲ. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಬಸ್ನಲ್ಲಿ ಓಡಾಡಿದ್ರಿ. ಬಸ್ಸನ್ನ ತಕ್ಷಣ ಹಿಂಗ ಒಂದ್ಸಲ ಎಲ್ಲ ಕಿಟಕಿಯ ಮೇಲ್ಗಡೆ ನೋಡಿದ್ರೆ ಇದು ಅಂಗವಿಕಲರಿಗಾಗಿ, ಇದು ಸ್ತ್ರೀಯರಿಗಾಗಿ, ಇದು ಹಿರಿಯ ನಾಗರಿಕರಿಗಾಗಿ, ಇದು ಪುರುಷರಿಗಾಗಿ ಅಲ್ವಾ, ಹೀಗೆ ಬರೆದಿರ್ತದೆ. ಇದು ಏನು ನಮ್ಮ ಶಾಸಕರಿಗಾಗಿ, ಹೀಗೆ ಸಾಮಾನ್ಯವಾಗಿ ಬರೆದಿರೋದನ್ನು ನೀವು ನೋಡಿರ್ಬೋದು. ಆದ್ರೆ ಈ ಪುನಾದಲ್ಲಿ ವಿಶೇಷ ಏನು ಅಂತಂದ್ರೆ ಇಲ್ಲಿ ಹೆಂಗಸರಿಗೆ ಪ್ರತ್ಯೇಕ ಸ್ಥಾನಮಾನಗಳನ್ನು ಮೀಸಲಾಗಿರಿಸಿಲ್ಲ. ನೋಡಿ, ಒಂದು ಹಳ್ಳಿಗೂ ಒಂದು ಮುಂದುವರಿದ ಪಟ್ಟಣಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನು ಅಂತಂದ್ರೆ ಆ ಪುಣ ಬಹಳ ಆಗಲೇ ಬಹಳ ಮುಂದುವರೆದಿತ್ತು. ಆದ್ರಿಂದ ಅಲ್ಲಿ ಸ್ತ್ರೀ ಪುರುಷರಿಬ್ಬರನ್ನು ಕೂಡ ಸರಿಸಮ ಅನ್ನೋದನ್ನ ಸಾರಿಗೆ ಇಲಾಖೆಯವರು ಕೂಡ ಒಪ್ಕೊಂಡಿದ್ದಾರೆ. ನಮ್ಮಲ್ಲಿ ಸ್ತ್ರೀ ಪುರುಷರಿಬ್ಬರು ಸಮಾನ ಅಂತ ಹೇಳ್ತೇವೆ, ಆದ್ರೆ ಸ್ತ್ರೀಯರಿಗೆ ಪ್ರತ್ಯೇಕವಾದ ಆಸನ ಅಂದ ಕೂಡಲೇ ಅವರನ್ನು ನಾವೆಲ್ಲೋ ಸ್ವಲ್ಪ ತಾರತಮ್ಯ ಮಾಡಿ ನೋಡ್ತಾ ಇದ್ದೇವೆ ಅನ್ನುವಂತ ಭಾವನೆ ಬರ್ತದೆ. ಹಾಗಾಗಿ ಇಲ್ಲಿ ಬಸ್ಸುಗಳಲ್ಲಿ ಸ್ತ್ರೀಯರಿಗೆ ಪ್ರತ್ಯೇಕವಾದ ಸ್ಥಾನಮಾನವನ್ನು ಮೀಸಲಾಗಿರಿಸಿಲ್ಲ. ಯಾರು ಎಲ್ಲ ಬೇಕಾದ್ರೂ ಕುಳಿತುಕೊಳ್ಳಬಹುದು, ಸ್ತ್ರೀಯರು ಎಲ್ಲ ಬೇಕಾದ್ರೂ ಕುಳಿತುಕೊಳ್ಳಬಹುದು, ಪುರುಷರು ಎಲ್ಲ ಬೇಕಾದ್ರೂ ಕುಳಿತುಕೊಳ್ಳಬಹುದು. ಹಾಗಾಗಿ ಈ ಸ್ತ್ರೀಯರಿಗೆ ಪ್ರತ್ಯೇಕವಾದ ಆಸನ ಅಥವಾ ಸ್ಥಾನಮಾನ ಬಸ್ಸಿನಲ್ಲಿ ಇಲ್ಲ. ಹೆಂಗಸರು ಗಂಡಸರು ಅಕ್ಕಪಕ್ಕದಲ್ಲಿ ಸಂಕೋಚವಿಲ್ಲದೆ ಕುಳಿತುಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಈ ಹೆಂಗಸರಿಗೆ ಗಂಡಸರ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ, ಬಸ್ಸಿನಲ್ಲಿ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಮುಜುಗರ ಆಗ್ತದೆ, ದಾಕ್ಷಿಣ್ಯ ಆಗ್ತದೆ, ಸ್ವಲ್ಪ ಭಿಡೆ ಆಗ್ತದೆ. ಆದ್ರೆ ಪೂರ್ಣ ಮುಂದುವರೆದ ಪಟ್ಟಣ ಆಗಿರೋದ್ರಿಂದ ಅಲ್ಲಿ ಸ್ತ್ರೀ ಪುರುಷರಿಬ್ರು ಕೂಡ ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಇಬ್ರು ಕೂಡ ಎಲ್ಲರಲ್ಲಿ ಸರಿಸಮಾನರಾಗಿರೋದ್ರಿಂದ ಯಾವುದೇ ದಾಕ್ಷಿಣ್ಯ ಇಲ್ಲದೇನೆ, ಯಾವುದೇ ನಾಚಿಕೆ ಇಲ್ಲದೇನೆ, ಯಾವುದೇ ಭಿಡೆ ಇಲ್ಲದೇನೆ ಹೆಂಗಸರು ಒಂದು ಗಂಡಸರ ಅಕ್ಕಪಕ್ಕದಲ್ಲಿ ಆರಾಮವಾಗಿ ಸಂಕೋಚ ಇಲ್ಲದೇನೆ ಕೂತ್ಕೋತಾರೆ. ಮದ್ರಾಸ್ನಲ್ಲಿ ಕೂಡ ಈ ಪದ್ಧತಿ ಇರೋದನ್ನ ನಾನು ನೋಡಿದ್ದೀನಿ. ಇದು ಮಾನಸಿಕವಾದ ಬೆಳವಣಿಗೆಗೆ ತುಂಬಾ ಸಹಕಾರಿ ಎಂದು ನನಗನ್ನಿಸುತ್ತದೆ. ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಸಾಮಾನ್ಯವಾಗಿ ಹಿಂದೆ ಇದ್ದು ಗಂಡು ಮಕ್ಕಳ ಶಾಲೆ, ಹೆಣ್ಣು ಮಕ್ಕಳ ಶಾಲೆ ಪ್ರತ್ಯೇಕವಾಗಿ ಇರ್ತಾ ಇತ್ತು. ಗಂಡು ಮಕ್ಕಳ ಶಾಲೆಯಲ್ಲಿ ಬೆಳೆದಂತಹ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಜೊತೆ ಸೇರೋದಿಕ್ಕೆ, ಮಾತಾಡೋದಿಕ್ಕೆ, ಅವ್ರ ಜೊತೆ ಆಟ ಆಡೋದಕ್ಕೆ ಒಂದು ರೀತಿ ಮುಜುಗರ ಮಾಡ್ತಾ ಇತ್ತು. ಈ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಬೆಳೆದ ಹೆಣ್ಣು ಮಕ್ಕಳು ಅಷ್ಟೇ ಗಂಡು ಮಕ್ಕಳನ್ನು ಕಂಡ್ರೆ ಒಂಥರ ಹೆದರ್ತಾ ಇದ್ರು, ಸಂಕೋಚ ಪಡ್ತಾ ಇದ್ರು, ಒಂಥರ ದಾಕ್ಷಿಣ್ಯ, ನಾಚಿಕೆ ಆಗ್ತಾ ಇತ್ತು. ಅಂದ್ರೆ ಇದು ಮಾನಸಿಕವಾದ ಬೆಳವಣಿಗೆಗೆ ಖಂಡಿತವಾಗಿ ಒಳ್ಳೆಯದಲ್ಲ. ಗಂಡು ಮತ್ತು ಹೆಣ್ಣು ಇಬ್ಬರು ಕೂಡ ನಾವು ಕೋ ಎಜುಕೇಶನ್ ಅಂತ ಹೇಳ್ತೀವಲ್ಲ, ಸಹ ಶಿಕ್ಷಣ ಅಂತ ಹೇಳ್ತೀವಲ್ಲ,
ಇಬ್ರು ಕೂಡ ಪರಸ್ಪರ ಅನ್ಯೋನ್ಯವಾಗಿ ಸೇರಿ ಪ್ರೀತಿ ವಿಶ್ವಾಸದಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಶಾಲೆಗಳಲ್ಲಿ ಕಲಿಯೋದಿದೆಯಲ್ಲ, ಆ ವಿರುದ್ಧ ಲಿಂಗದವರ ಜೊತೆ ಮುಕ್ತವಾಗಿ ವರ್ತಿಸುವ ಗುಣವನ್ನ ಬಾಲ್ಯದಿಂದಲೇ ನಾವು ಬೆಳೆಸೋದಿದೆಯಲ್ಲ, ಅದು ಅವರ ಮಾನಸಿಕ ಬೆಳವಣಿಗೆಗೆ ಕೂಡ ತುಂಬಾ ಸಹಕಾರಿ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ. ಯಾವುದಾದ್ರೂ ಒಂದು ವಸ್ತುವನ್ನು ಅದು ಬೆಣಚುಕಲಿದಂತಹ ಎಕ್ಕಶ್ಚಿತ್ ಪದಾರ್ಥವೇ ಆಗಿರಲಿ ಮುಚ್ಚಿಡಲು ಪ್ರಯತ್ನಿಸಿದ್ರೆ ಅದರ ಬಗ್ಗೆ ಮಾನವನ ಕುತೂಹಲ ತಾನಾಗಿ ಎಚ್ಚೆತ್ತುಕೊಳ್ಳುತ್ತದೆ. ಮನುಷ್ಯನ ಸಹಜವಾದ ಸ್ವಭಾವ ಏನು ಅಂದ್ರೆ ಮುಚ್ಚಿಟ್ಟದನ್ನ ನೋಡ್ಬೇಕು 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 ಅಂತ ಅನ್ನಿಸ್ತದೆ ಅವನಿಗೆ. ಒಂದು ಬೆಣಚುಕಲ್ಲೇ ಆಗಿರಲಿ, ಒಂದು ಸಣ್ಣ ಕಲ್ಲು ಹಿಡ್ಕೊಂಡು ಮಗುವಿನ ಹತ್ರ ಇಲ್ಲಿ ಏನಿದೆ ನೋಡು ಹೇಳೋ ನೋಡೋಣ ಅಂತಂದ್ರೆ ಮಗುವಿಗೆ ಇದರಲ್ಲಿ ಏನಿದೆ ನೋಡ್ಬೇಕು ಅಂತ ಕುತೂಹಲ ಕಾಣುತ್ತದೆ. ಹಾಗಾಗಿ ನಾವು ತಪ್ಪು ಯಾವುದು ಸರಿ ಯಾವುದು ಅನ್ನೋದನ್ನ ಸರಿಯಾಗಿ ತಿಳಿಸಿ ಅದರ ಬಗ್ಗೆ ಒಂದು ಪೂರ್ತಿಯಾದ ವಿವರವನ್ನ ಕೊಡೋದು ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅದರಿಂದ ಒಂದು ಸಣ್ಣ ಕಲ್ಲೆ ಆಗಿರಲಿ ಅದನ್ನು ಮುಚ್ಚಿಟ್ಟಷ್ಟು ಅದರ ಮೇಲೆ ಕುತೂಹಲ ಹೆಚ್ಚಾಗ್ತದೆ. ಹಾಗಾಗಿ ಇಲ್ಲಿ ಹೆಣ್ಣಿನ ಬಗ್ಗೆ ಗಂಡಿಗೆ, ಗಂಡಿನ ಬಗ್ಗೆ ಹೆಣ್ಣಿಗೆ ಸಹಜವಾಗಿ ಅವರು ಪ್ರಾಯ ಪ್ರಬುದ್ಧರಾದಾಗ ಒಂದು ಏನು ಆಸಕ್ತಿ, ಒಂದು ಅನುರಕ್ತಿ ಬೆಳೀತಾ ಹೋಗ್ತದೆ, ಒಂದು ಕುತೂಹಲ ಇದ್ದೇ ಇರ್ತದೆ. ಆದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳಿಸಿ ಅಲ್ವಾ, ವಿವಾಹದವರೆಗೆ ಬ್ರಹ್ಮಚರ್ಯವನ್ನು ಪಾಲಿಸುವುದನ್ನ ನಾವು ತಿಳಿಸ್ಕೊಟ್ರೆ ಅವರಲ್ಲಿ ಒಂದು ಆರೋಗ್ಯಕರವಾದ ಒಂದು ಮಾನಸಿಕವಾದ ಬೆಳವಣಿಗೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಮುಚ್ಚಿಟ್ಟಷ್ಟು ಅದನ್ನ ನೋಡಬೇಕು ನೋಡಬೇಕು ಅನ್ನುವ ಕುತೂಹಲ ಇಬ್ಬರಲ್ಲಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ನಿಮಗೆ ಈ ಅನುಭವ ಆಗಿರಬಹುದು, ನಿಮಗೆ ಈ ಅನುಭವ ಆಗಿರಬಹುದು ಅಥವಾ ಆಗದೇನೂ ಇರಬಹುದು. ನಾವು ಯಾವುದನ್ನೇ ಆಗಲಿ ಮುಚ್ಚಿಡೋದ್ರಿಂದ ಅದರಲ್ಲಿ ಅರ್ಥ ಇಲ್ಲ. ದೇಹಗಳು ದೂರ ಸರಿದಷ್ಟು ಹೃದಯ ತೀರ ಸನ್ನಿಹಿತವಾಗುತ್ತದೆ. ನೋಡಿ ಎಂತ ಒಳ್ಳೆ ಮಾತು ಹೇಳ್ತಾರೆ ಅಂತಂದ್ರೆ, ಇಲ್ಲಿ ದೇಹಗಳು ದೂರ ಸರಿದಷ್ಟು ಹೃದಯ ತೀರ ಸನ್ನಿಹಿತವಾಗುತ್ತದೆ. ಅಂದ್ರೆ ನೀವು ಇನ್ನು ಮಕ್ಕಳು, ನಿಮ್ಗೆ ಮುಂದೆ ನೀವು ಪ್ರೌಢ ಆದ್ಮೇಲೆ, ವಿವಾಹ ವಯಸ್ಕರಾದ್ಮೇಲೆ ಅಲ್ವಾ, ಮದುವೆ ಆದ್ಮೇಲೆ ನಿಮ್ಗೆ ಅನುಭವ ಆಗ್ತದೆ. ದೇಹಗಳು ದೂರ ಸರಿದಷ್ಟು ಗಂಡ ಹೆಂಡತಿ ಅಥವಾ ನಲ್ಲೆ ಒಬ್ಬರನ್ನೊಬ್ಬರು ಬಿಟ್ಟುಕೊಂಡು ಬಹಳ ದೂರ ಇದ್ದಷ್ಟು ಅವರ ಹೃದಯಗಳು ಹತ್ರ ಆಗ್ತದೆ. ಅಂದ್ರೆ ಒಬ್ಬರನ್ನೊಬ್ಬರು ತುಂಬಾ ಮಿಸ್ ಮಾಡ್ಕೋತಾರೆ. ಯಾವಾಗ ದೂರ ಇದ್ದಾಗ, ತರಬೇತಿಗೋ ಅಥವಾ ನೌಕರಿಗಾಗಿಯೋ ಗಂಡ ಮತ್ತು ಹೆಂಡತಿ ಬಹಳ ದೂರದಲ್ಲಿರುವಾಗ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ಒಬ್ಬರನ್ನೊಬ್ಬರು ತುಂಬಾ ನೆನಪು ಮಾಡ್ಕೊಳ್ತಾರೆ. ಒಬ್ಬರಿಗೆ ಇನ್ನೊಬ್ಬರ ನೆನಪುಗಳು ಬಹಳಷ್ಟು ಕಾಡ್ತದೆ. ಹಾಗಾಗಿ ದೇಹ ಅನ್ನೋದು ದೂರ ದೂರ ಇದ್ದಾಗ ಹೃದಯ ಅನ್ನೋದು ಪರಸ್ಪರ ಹತ್ರಕ್ಕೆ ಬರ್ತದೆ. ವಿಯೋಗ ಮತ್ತು ಸಂಯೋಗಗಳು ಪರಸ್ಪರ ಪೂರಕ. ಅಂದ್ರೆ ಈ ಗಂಡ ಮತ್ತು ಹೆಂಡತಿ ಅಥವಾ ನಲ್ಲ ಮತ್ತು ನಲ್ಲೆ ಇವರ ಇಬ್ಬರ ನಡುವೆ ವಿಯೋಗ ಮತ್ತು ಸಂಯೋಗ ಇದು ಪರಸ್ಪರ ಪೂರಕ ಆಗಿರ್ತದೆ. ಅಂದ್ರೆ ಇಲ್ಲಿ ವಿಯೋಗ ಅಂದ್ರೆ ಒಬ್ಬರೊಬ್ಬರು ಬಿಟ್ಟಿರೋದು, ದೂರ ಇರೋದು. ಸಂಯೋಗ ಅಂದ್ರೆ ಒಬ್ಬರಿಗೊಬ್ಬರು ಜೊತೆಯಲ್ಲಿ ಇರೋದು. ಹಾಗಾಗಿ ಈ ವಿಯೋಗ ಸಂಯೋಗಕ್ಕೆ ಪೂರಕವಾಗಿರ್ತದೆ, ಈ ಸಂಯೋಗ ವಿಯೋಗಕ್ಕೆ ಪೂರಕವಾಗಿರ್ತದೆ. ಹಾಗಾಗಿ ಇದೆರಡು ಕೂಡ ಒಂದಕ್ಕೊಂದು ಪೂರಕವಾಗಿರ್ತದೆ. ವಿಯೋಗ ಪರವೇ ಸಂಯೋಗದ ಸುಖ ಅಧಿಕ ಆಗುವುದು. ಅಂದ್ರೆ ವಿಯೋಗದ ನಂತರದಲ್ಲಿಯೇ ಸಂಯೋಗ. ಒಂದಿಷ್ಟು ದಿನಗಳ ಕಾಲ ಗಂಡ ಹೆಂಡತಿ ಅಥವಾ ನಲ್ಲ ನಲ್ಲೆ ಬಿಟ್ಟು ಇದ್ದ ನಂತರದಲ್ಲಿ ಮತ್ತೆ ಅವರಿಬ್ರು ಒಂದಾಗ್ತಾರಲ್ಲ, ಮತ್ತೆ ಅವರಿಬ್ರು ಒಂದೇ ಕಡೆ ಸೇರ್ತಾರಲ್ಲ, ಆಗ ಮುಂಚಿನ ಸಂಯೋಗದ ಸುಖಕ್ಕಿಂತ ಈ ಸಂಯೋಗ ಇದೆಯಲ್ಲ ಇದು ಬಹಳ ಹೆಚ್ಚಾಗ್ತದೆ. ನಿಮಗೆ ಬೇಂದ್ರೆ ಅವರು ಕನ್ನಡೀಕರಣಗೊಳಿಸಿದಲ್ಲ ಕಾಳಿದಾಸನ ಮೇಘದೂತವನ್ನ, ಅಲ್ಲಿ ನಾನು ಹೇಳಿದ್ದೇನೆ, ಕೆಲವೇ ತಿಂಗಳಲ್ಲಿ ಚಿನ್ನ ಕಡಗ ಮೊಳ ಕೈಗೆ ಸರಿದು ಬಂತು. ಅಂದ್ರೆ ಕೆಲವೇ ತಿಂಗಳಲ್ಲಿ ಚಿನ್ನದ ಕಡಗ ಮೊಳ ಕೈಗೆ ಸರಿದು ಬಂದ್ಬಿಡುತ್ತಂತೆ ಯಕ್ಷ ತನ್ನ ನಲ್ಲೆಯನ್ನು ಬಿಟ್ಟು ಇದ್ದುದರ ಪರಿಣಾಮ. ಹಾಗಾಗಿ ಈ ರೀತಿಯ ವಿರಹ ವೇದನೆಯ ನಂತರ ಉಂಟಾಗ್ತಕ್ಕಂಥ ಸಂಯೋಗ ಇದೆಯಲ್ಲ, ಈ ವಿಯೋಗದ ನಂತರ ಉಂಟಾಗ್ತಕ್ಕಂಥ ಸಂಯೋಗ ಇದೆಯಲ್ಲ, ಅದು ಎಷ್ಟು ಶಕ್ತಿಶಾಲಿಯಾಗಿರ್ತದೆ, ಮುಂಚಿನಗಿಂತ ಹೆಚ್ಚು ಸುಖದಾಯಿ ಕೂಡ ಅದು ಆಗಿರ್ತದೆ ಅನ್ನೋದನ್ನ ನನ್ನ ಮಕ್ಕಳಿಗೆ ಅವರು ಹೇಳ್ತಾರೆ. ನನ್ನ ಪ್ರೇಮ ಪಂಜರದ ಗಿಳಿಗಳೇ, ನೋಡಿ ಮಕ್ಕಳನ್ನ ಮುದ್ದು ಮಣಿಗಳೇ ಅಂತ ಕರೆದ್ರು, ನಲ್ಮೆಯ ಮುಕುಟಗಳೇ ಅಂತ ಹೇಳಿ ಕರೆದ್ರು. ಈಗ ಏನ್ ಹೇಳ್ತಾರೆ, ನನ್ನ ಮಕ್ಕಳನ್ನ ನನ್ನ ಪ್ರೇಮ ಪಂಜರದ ಗಿಳಿಗಳೇ, ನನ್ನ ಪ್ರೀತಿ ಅನ್ನುವ ಪಂಜರದಲ್ಲಿ ಬಂದಿಯಾಗಿರ್ತಕ್ಕಂತಹ ಗಿಳಿಗಳೇ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಗಮನಿಸಿ, ಇಲ್ಲಿ ಮಕ್ಕಳನ್ನ ಗಿಳಿ ಮರಿಗಳಿಗೆ ಹೋಲಿಸ್ತಾರೆ, ಗಿಳಿಗಳಿಗೆ ಹೋಲಿಸ್ತಾರೆ. ಎಂತಹ ಪಂಜರದಲ್ಲಿದ್ದಾರೆ ಅವರು? ಹೊರಗಿನ ಕಬ್ಬಿಣದ ಪಂಜರ ಅಲ್ಲ, ಬದಲಿಗೆ ಪ್ರೇಮ ಅನ್ನುವ ಪಂಜರದಲ್ಲಿ ಬಂಧಿಸಲ್ಪಟ್ಟಂತಹ ಗಿಳಿಗಳೇ ಅಂತ ಹೇಳ್ತಾರೆ. ಅಂದ್ರೆ ಆ ಪ್ರೇಮದಿಂದಾಗಿಯೇ ಮಕ್ಕಳನ್ನ ಅವರು ಹಿಡಿದಿಟ್ಕೊಂಡಿದ್ದಾರೆ. ಆ ಮಕ್ಕಳ ಮೇಲೆ ಪ್ರೀತಿ ಇರಲಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ಆದ ಹಾಗೆ ಆಗ್ತದೆ. ಅಲ್ಲಿ ಮಕ್ಕಳ ಮೇಲೆ ಅತಿಯಾದ ಪ್ರೇಮವಾಗಲಿ ಮೋಹವಾಗಲಿ ಇಲ್ಲ. ಒಂದು ಹಂತದವರೆಗೆ ಅವರನ್ನು ಸಾಕ್ತಾರೆ, ಶಿಕ್ಷಣ ಕೊಡಿಸ್ತಾರೆ. ನಂತರ ಅಪ್ಪ ಅಮ್ಮನನ್ನು ಬಿಟ್ಟು ಅವರು ಮಕ್ಕಳು ಹೊರಗಡೆ ಹೋಗಿ ತಾವೇ ಸ್ವತಂತ್ರವಾದ ಜೀವನವನ್ನು ಪ್ರಾರಂಭಿಸ್ತಾರೆ. ಈ ಪಕ್ಷಿಗಳಲ್ಲಿ ಪ್ರಾಣಿಗಳಲ್ಲಿ ಆದ ಹಾಗೆ. ಆದ್ರೆ ಭಾರತದಲ್ಲಿ ಮಾತ್ರ ತಂದೆ ತಾಯಿಗಳು ಮಕ್ಕಳನ್ನು
ಮಕ್ಕಳು ತುಂಬಾ ವ್ಯಾಮೋಹದಿಂದ ಸಾಕ್ತಾರೆ. ಮಕ್ಕಳಿಗೆ ಕೂಡ ತಂದೆ ತಾಯಿಯ ಮೇಲೆ ಒಂದು ಪ್ರೀತಿ ವ್ಯಾಮೋಹ ಇದ್ದೇ ಇರ್ತದೆ. ಹಾಗಾಗಿ ಆ ಪ್ರೀತಿಯೇ ತಂದೆ ಮತ್ತು ತಾಯಿಗಳನ್ನ ಒಂದೆಡೆಗೆ ಸೆರೆ ಹಿಡಿದಿರ್ತಕ್ಕಂಥ ಒಂದು ಅಪೂರ್ವವಾದ ವಸ್ತು ಅದು. ಹಾಗಾಗಿ ನನ್ನ ಪ್ರೇಮ ಪಂಜರದ ಗಿಳಿಗಳೇ, ನನ್ನ ಪ್ರೀತಿ ಅನ್ನುವಂತಹ ಪಂಜರದಲ್ಲಿ ಬೆಳೀತಾ ಇರ್ತಕ್ಕಂತಹ ಗಿಳಿಮರಿಗಳೇ, ಈಗ ವಿಯೋಗ ಎದ್ದ ಕೂಡಲೇ ನನ್ನ ಪ್ರಾಣ ಪಕ್ಷಿ ಗರಿಗೆದರಿ ಪಶ್ಚಿಮ ಘಟ್ಟದ ಪರ್ವತಗಳನ್ನೂ ದಾಟಿ 106 ಮೈಲಿಂದ ಮಂಡಲದಲ್ಲಿ ಹಾರಿ ಮಲೆನಾಡಿನ ಸೌಂದರ್ಯವನ್ನು ಸವಿದು ಮೈಸೂರು ಒಂಟಿಕೊಪ್ಪಲಿನ ಗುರುಕೃಪಾಗ್ರಹದಲ್ಲಿ ತಾಯಿಯ ಅಕ್ಕಪಕ್ಕದಲ್ಲಿ ತಾಯಿಯನ್ನು ತಬ್ಬಿಕೊಂಡು ಮಲಗಿರುವ ಈಗ ರಾತ್ರಿ 10:30 ಗಂಟೆ ಮರಿಗಳಿಗೆ ಕನಸಿನ ಗುರುತು ಕೊಡುತ್ತಿದೆ. ಅಂದ್ರೆ ಈ ವಿಯೋಗ ಮತ್ತು ಸಂಯೋಗ ಅಂತ ಕೂಡಲೇ ನನಗೆ ನನ್ನ ಹೆಂಡತಿ ಅಂದ್ರೆ ನಿಮ್ಮ ತಾಯಿಯ ಜ್ಞಾಪಕ ಆಯ್ತು, ಮತ್ತೆ ನಿಮ್ಮ ಜ್ಞಾಪಕ ಆಯ್ತು. ನನ್ನ ಮನಸ್ಸು ಈಗ ನಾನು ದೈಹಿಕವಾಗಿ ಪುಣಾದಲ್ಲಿರೋದು, ಆದ್ರೆ ನನ್ನ ಮನಸ್ಸು ಇಲ್ಲಿಲ್ಲ, ಬದಲಿಗೆ ನನ್ನ ಮನಸ್ಸು ಹಾರಿ ಬರ್ತಾ ಇದೆ. ಎಲ್ಲಿ ವಿಯೋಗ ಅಂತ ಕೂಡ ನನ್ನ ಪ್ರಾಣ ಪಕ್ಷಿ, ನನ್ನ ಆತ್ಮ, ನನ್ನ ಪ್ರಾಣ ಪಕ್ಷಿ ಗರಿಗೆದರಿ ಹಾರಿ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಗಳನ್ನು ದಾಟಿಕೊಂಡು 106 ಮೈಲಿ ನಭೋಮಂಡಲದಲ್ಲಿ, ನಭೋಮಂಡಲ ಆಕಾಶದಲ್ಲಿ ಹಾರಿ ಮಲೆನಾಡಿನ ಸೌಂದರ್ಯವನ್ನೆಲ್ಲ ತುಂಬಿಕೊಂಡು ಮೈಸೂರಿನ ಒಂಟಿಕೊಪ್ಪಲಿನ ಗುರುಕೃಪಾ ಗ್ರಹದಲ್ಲಿ, ಇವರ ಮನೆಯ ಹೆಸರು ಗುರುಕೃಪ, ಅದು ಮೈಸೂರಿನ ಒಂಟಿಕೊಪ್ಪಲಿನಲ್ಲಿರುವುದು. ಹಾಗಾಗಿ ತಾಯಿಯ ಅಕ್ಕಪಕ್ಕದಲ್ಲಿ ತಾಯಿಯನ್ನು ತಪ್ಪಿಕೊಂಡು ಮಲಗಿರುವ ರಾತ್ರಿ 10:30 ಗಂಟೆ ಆಗಿರೋದ್ರಿಂದ ಸಹಜವಾಗಿ ತಾಯಿಯ ಅಕ್ಕಪಕ್ಕದಲ್ಲಿ ಮಕ್ಕಳು ಮಲ್ಕೊಂಡಿದ್ದಾರೆ ಅನ್ನೋದನ್ನು ಅವರು ಊಹಿಸಿಕೊಳ್ತಾರೆ. ಹಾಗಾಗಿ ತಾಯಿಯನ್ನು ತಪ್ಪಿಕೊಂಡು ಮಲಗಿರುವ ಮರಿಗಳಿಗೆ ಕನಸಿನ ಗುರುತು ಕೊಡುತ್ತಿದೆ. ಅಂದ್ರೆ ನೀವೀಗ ತಾಯಿಯ ಅಕ್ಕಪಕ್ಕದಲ್ಲಿ ಮಲ್ಕೊಂಡಿದ್ದೀರಿ, ನಿಮ್ಗಳಿಗೆ ಏನ್ ಮಾಡ್ತಾ ಇದೆ ಅಂದ್ರೆ ಕನಸಿನ ಗುಟುಕನ್ನು ಕೊಡ್ತಾ ಇದೆ. ನೀವು ಕನಸಿನಲ್ಲಿ ಕನವರಿಸಿ ಅಣ್ಣ ಎಂದು ಕರೆದ ಕೂಡಲೇ ಪ್ರಾಣೇಶನನ್ನೇ ಧ್ಯಾನಿಸುತ್ತಾ ಅರನಿದ್ದೆಯಲ್ಲಿರುವ ತಾಯಿ ತನ್ನೆರಡು ಮಕ್ಕಳನ್ನು ಎದೆಗಪ್ಪಿಕೊಂಡು ಅಣ್ಣ ಬರುತ್ತಾರೆ, ಮಲಗಿ ನಿದ್ದೆ ಮಾಡಿ ಎಂದು ಸಂತೈಸಿ ಒಳಗೊಳಗೆ ಮರುಗುತ್ತಿದ್ದಾಳೆ. ಅಂದ್ರೆ ಅರ್ಥ ಮಾಡ್ಕೊಂಡ್ರಿ, ಇಲ್ಲಿ ನೀವು ಈಗ ತಾಯಿಯನ್ನು ತಪ್ಪಿಕೊಂಡು ಅಕ್ಕಪಕ್ಕದಲ್ಲಿ ಮಲಗಿದ್ದೀರಿ, ಕನಸಿನಲ್ಲಿ ಕೂಡ ಅಣ್ಣ ಅಂತೇಳಿ ಕನ್ವರಿಸ್ತಾ ಇರ್ಬೋದು, ತಂದೆಗೆ ಅವರು ಅಣ್ಣ ಅಂತ ಕರೆಯೋದು. ಹಾಗಾಗಿ ಅಣ್ಣ ಅಂತ ಕನ್ವರಿಸಿದಾಗ ಅಣ್ಣ ಬರ್ತಾನೆ, ಹೆದರ್ಕೋಬೇಡಿ, ಸಮಾಧಾನ ಮಾಡಿ, ಇನ್ನೊಂದಿಷ್ಟು ತಿಂಗಳುಗಳು ಆಯ್ತು ಅಂತಂದ್ರೆ ಅಣ್ಣ ಪುನಃ ಬಂದೇ ಬರ್ತಾನೆ, ನೀವು ಮಲ್ಕೊಳ್ಳಿ, ನಿದ್ದೆ ಮಾಡಿ ಅಂತ ಹೇಳಿ ಸಾವರಿಸ್ತಾ ಇರುವ ದೃಶ್ಯ ನನಗೆ ಕನಸಿನಲ್ಲಿ ಕಾಡ್ತಾ ಇದೆ. ನನ್ನ ಮನಸ್ಸಿನ ತುಂಬ, ನನ್ನ ಕನಸಿನ ತುಂಬ ನೀವು ಮತ್ತು ನಿಮ್ಮ ತಾಯಿ ಇಬ್ಬರೇ ಕಾಣಿಸಿಕೊಳ್ತಾ ಇದ್ದೀವಿ. ನಾನು ಹೀಗೆಲ್ಲ ಹೇಳಿದ್ರೆ ಇದನ್ನು ಓದಿದ ಜನ ಮರುಳನೆಂದು ಕರೆಯಬಹುದಲ್ಲವೇ? ಅಯ್ಯೋ, ಹೆಂಡತಿ ಮಕ್ಕಳನ್ನ ಇಷ್ಟೆಲ್ಲ ಜ್ಞಾಪಕ ಮಾಡ್ಕೊಳ್ಳೋದು ಉಂಟಾ? ಯಾಕಾದ್ರೂ ಇವನು ಹೀಗೆಲ್ಲ ನೆನಪು ಮಾಡ್ಕೊತಾ ಇದ್ದಾನೆ ಅಂತ ಹೇಳಿ ಇವನನ್ನು ಮರಳ, ಇವನು ಹುಚ್ಚ ಅಂತ ಹೇಳಿ ಜನ ಕರೆಯಬಹುದಲ್ಲವೇ? ಕರೆಯಲಿ, ತಪ್ಪೇನು, ಜನ ಏನ್ ಬೇಕಾದ್ರೂ ಕರೆಯಲಿ. ನಮ್ಮ ಹಿಂದ್ಗಡೆ ನಮ್ಮ ಬಗ್ಗೆ ಜನ ಏನ್ ಮಾತನಾಡಿದ್ರು ನಾವು ಚಿಂತೆ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ನಮ್ಮ ಮುಂದ್ಗಡೆ ಮಾತನಾಡಿದ್ರೆ ನಾವು ಸಕಾರಣವಾಗಿ ಉತ್ತರಿಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹಿಂದೆಗಡೆ ಮಾತನಾಡಿದಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು. ನನ್ನನ್ನು ಮರಳ ಅಂತ ಕರೆಯಲಿ, ಹುಚ್ಚ ಅಂತ ಕರೆಯಲಿ, ಬೆಪ್ಪ ಅಂತ ಕರೆಯಲಿ, ತಪ್ಪೇನು? ಒಬ್ಬೊಬ್ಬರಿಗೂ ಒಂದೊಂದು ತರಹದ ಮರುಳಿದೆ. ಅಂದ್ರೆ ಈ ಮರುಳು ಅಥವಾ ಹುಚ್ಚು ಅಂತ ಹೇಳ್ತೇವೆ, ಇದು ಎಲ್ಲರಿಗೂ ಕೂಡ ಇದೆ. ಇದರಿಂದ ಯಾರು ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರಿಗೂ ಕೂಡ ಅವರವರದ್ದೇ ಆದಂತಹ ಒಂದೊಂದು ಮರುಳು ಇದೆ. ಕವಿಗೆ ಕಾವ್ಯ ಬರೆಯುವ ಹುಚ್ಚು ನೋಡಿ, ಸದಾ ಕಾಲ ಕವಿಗಳಿಗೆ ಒಂದೊಂದು ಕಾವ್ಯ ಬರೆತಾ ಇರಬೇಕು ಅಂತ ಅನಿಸ್ತದೆ. ಅವರ ಹೆಂಡತಿ ಅಥವಾ ಮಕ್ಕಳು, ಏನ್ ನೀನು ಹುಚ್ಚಿ ಹಿಡಿದಿದ್ಯಾ, ಯಾವಾಗ ಪದ್ಯ ಅಂತ ಹೇಳ್ತಿರ್ತೀಯಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕವಿಗಳಿಗೆ ಕಾವ್ಯ ಬರೆಯುವ ಹುಚ್ಚು, ನದಿಗೆ ಹರಿಯುವ ಹುಚ್ಚು, ನದಿ ಸದಾ ಪ್ರವಹಿಸುವ ಹುಚ್ಚು, ಅದಕ್ಕೆ ತಾರೆಗಳಿಗೆ ಮಿಣುಕುವ ಹುಚ್ಚು, ಅಂದ್ರೆ ನಕ್ಷತ್ರಗಳಿಗೆ ಸದಾ ಹೊಳೆಯೋದೆ ಹುಚ್ಚಂತೆ. ನನಗೆ ನಿಮ್ಮ ಹುಚ್ಚು, ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ತರದ ಹುಚ್ಚಿದೆ. ನನಗೆ ನನ್ನ ಹೆಂಡತಿ ಮಕ್ಕಳನ್ನು ನೆನಪು ಮಾಡಿಕೊಳ್ಳುವ ಹುಚ್ಚು. ಹುಚ್ಚಿಲ್ಲದ ಮಾನವನ ಬಾಳು ಬರೀ ಬರಡು, ವ್ಯರ್ಥ, ಶೂನ್ಯ. ಅಂದ್ರೆ ಈ ನಾವು ಬದುಕೋದಿಕ್ಕೆ ಒಂದು ಕನಸು ಬೇಕು, ಒಂದು ಹುಚ್ಚು ಬೇಕೇ ಬೇಕು. ಆ ಹುಚ್ಚು ಆರೋಗ್ಯಕರವಾಗಿರಬೇಕು ಅಂತ. ಹಾಗಾಗಿ ಅದು ಕೆಟ್ಟ ಹುಚ್ಚಾಗಿರಬಾರ್ದು ಯಾವಾಗಲೂ. ಅದರಿಂದ ನನಗೆ ನಿಮ್ಮ ಹುಚ್ಚಿದೆ. ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಒಂದೊಂದು ಹುಚ್ಚು ಇದ್ರೇನೆ ಬದುಕು ಅರ್ಥಪೂರ್ಣವಾಗಿ ಇರೋದು. ಇಲ್ಲಿ ಹುಚ್ಚು ಅಂದ್ರೆ ಹವ್ಯಾಸ ಅಂತ ಇಟ್ಕೊಳ್ಳಿ. ಹಾಗಾಗಿ ಈ ಹವ್ಯಾಸಗಳಿಲ್ಲದೆ ಇದ್ದ ಬಾಳು ಅದು ವ್ಯರ್ಥ, ಶೂನ್ಯ, ಅರ್ಥವಿಲ್ಲದ ಅಸಾರ್ಥಕ ಪದಾರ್ಥ. ಜೀವನ ಅನ್ನೋದು ಸಾರ್ಥಕ ಆಗಬೇಕು ಅಂತಂದ್ರೆ ನಮಗೆ ಯಾವುದಾದ್ರೂ ಒಂದು ಮೆಚ್ಚಿನ ಹವ್ಯಾಸಗಳು ಇರಬೇಕು. ನನ್ನ ಹುಚ್ಚಿಗೆ ಕೆಲವರು ಅಸಂಯಮತೆಯ, ದೌರ್ಬಲ್ಯದ, ಸ್ತ್ರೀಣತ್ವದ ಹೆಸರನ್ನು ಆರೋಪಿಸಬಹುದು. ಕೆಲವರು ಹೇಳಬಹುದು, ಅಯ್ಯೋ ಇವನು ಯಾವಾಗ ಹೆಂಡತಿ ಮಕ್ಕಳನ್ನು ನೆನಪು ಮಾಡ್ಕೊತಾ ಇರ್ತಾನೆ, ಇವನಿಗೆ ಸ್ವಲ್ಪ ಸ್ತ್ರೀಣತ್ವ ಇದೆ, ಹೆಂಗಸರನ್ನು ಕಂಡ್ರೆ ಪ್ರೀತಿ ಇವನಿಗೆ, ಹೆಂಗಸರನ್ನ ಯಾವಾಗಲೂ ನೆನಪು ಮಾಡ್ಕೊತಾ ಇರ್ತಾನೆ, ಮಕ್ಕಳನ್ನು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತಾನೆ, ಇವನಿಗೆ ಮಕ್ಕಳು ಮತ್ತು ಹೆಂಡತಿಯ ಬಗ್ಗೆ ಆಲೋಚನೆ ಮಾಡತಕ್ಕಂಥ ದೌರ್ಬಲ್ಯ ಇದೆ, ಇವನಿಗೆ ಸಂಯಮ ಇಲ್ಲ, ಇವನು ಅಸಂಯಮಿ ಅಂತ ಹೇಳಿ ಕೆಲವರು ನನ್ನ ಆರೋಪಿಸಬಹುದು.
ಕವಿಯಾದ ಕವಿತೆ ಬರೀತಾನೆ, ಪ್ರಬಂಧ ಬರೆಯುವುದು ಪ್ರಬಂಧ ಬರೀತಾನೆ, ಕಲಾವಿದ ಚಿತ್ರ ಬರೀತಾನೆ. ಹಾಗಾಗಿ ಆ ಉದ್ರಿಕ್ತ ಮನಸ್ಸಿನ ವ್ಯಕ್ತಾನುಭವ ಇದೆಯಲ್ಲ, ಅದು ಒಂದು ಮಾಧ್ಯಮವನ್ನು ಹುಡುಕಿಕೊಂಡು ಪ್ರಕಟ ಆಗ್ತದೆ. ಅದು ಯಾವ ಮಾಧ್ಯಮವನ್ನು ಹುಡುಕಿಕೊಂಡು ಪ್ರಕಟ ಆಗ್ತದೆ ಅನ್ನೋದ್ರ ಮೇಲೆ ಅವನನ್ನು ಕವಿಯೋ ಕಲಾವಿದನೋ ಅನ್ನೋದು ನಿರ್ಧಾರ ಆಗ್ತದೆ. ಹಾಗಾಗಿ ಈ ಕಲೆ ಅಂತಂದ್ರೆ ಅದು ಅಸಂಯಮ ಜೀವನದ ಉದ್ರಿಕ್ತ ಮನಸ್ಸಿನ ವ್ಯಕ್ತವಾದಂತಹ ಅನುಭವ ಅಂತ ಹೇಳಿ ನಾವು ಹೇಳಬಹುದಲ್ಲ. ಒಲಿದೆಗಳಿಗಾಗಿ ಒಲಿದೆದೆ ತವಕಿಸುವುದು ಅಪರಾಧವೇ. ನಾನು ಬೇರೆ ಯಾರನ್ನೂ ನೆನಪು ಮಾಡ್ಕೊಳ್ತಾ ಇಲ್ವಲ್ಲ, ನನಗೋಸ್ಕರ ಒಲಿದ ಎದೆ, ನಾನು ಪ್ರೀತಿಸಿದ ಎದೆ, ನಾನು ಮದುವೆಯಾದಂತಹ ನನ್ನ ಹೆಂಡತಿಯನ್ನು ನಾನು ನೆನಪು ಮಾಡ್ಕೊತಾ ಇದ್ದೀನಿ. ನನಗೆ ಒಲಿದ ಎದೆಗಾಗಿ ಈ ಒಲಿದ ಎದೆ ತವಕಿಸುವುದು, ಕಾಣಬೇಕು ಅಂತ ಹಂಬಲಿಸುವುದು ಅಪರಾಧವೇನು? ಅದನ್ನು ನಿಷ್ಕರುಣವಾದ ಟೀಕೆಗೆ, ಸೌಜನ್ಯ ವಿಹೀನವಾದ ಆಪಾದನೆಗೆ ಗುರಿ ಮಾಡುವುದು ಸರಿಯೇ? ಅಯ್ಯೋ ಇವನು ಯಾಕೆ ಹಿಂಗಾದ್ರು ಮಾಡ್ತಾನೋ ಅಂತ ಹೇಳಿ ಇದನ್ನು ಟೀಕೆ ಮಾಡೋದು, ಸೌಜನ್ಯ ವಿಹೀನವಾದ ಆಪಾದನೆಗಳಿಗೆ ಗುರಿ ಮಾಡುವುದು ಸರಿಯೇನು? ನಿಮ್ಗೆ ನಿಜವಾಗಿಯೂ ಸೌಜನ್ಯ ಇದ್ರೆ ನಾನು ಹೆಂಡತಿ ಮಕ್ಕಳನ್ನ ಈ ರೀತಿ ನೆನಪಿಸಿಕೊಳ್ತಾ ಇರೋದನ್ನು ನೀವು ಟೀಕಿಸುವುದಿಲ್ಲ. ನೀವು ಒಂದು ವೇಳೆ ನನ್ನ ಟೀಕಿಸ್ತೀರಿ ಅಂತ ಹೇಳಿ ಆದ್ರೆ ನಿಮ್ಮಲ್ಲಿ ಸೌಜನ್ಯ ಇಲ್ಲ ಅಂತ ಹೇಳಿ ತಿಳ್ಕೋಬೇಕಾಗ್ತದೆ. ಪ್ರೇಮ ಇದ್ದಡೆಗೆ ಭಗವತ್ ಸಂದರ್ಶನವಾಗುತ್ತದೆ. ನೋಡಿ ಎಷ್ಟು ಅದ್ಭುತವಾದ ಮಾತು ಅಂತ ಹೇಳಿ. ಎಲ್ಲಿ ನಿಜವಾದ ಪರಿಶುದ್ಧವಾದ ಪ್ರೇಮ ಇರ್ತದೆಯೋ ಆ ಪ್ರೇಮದಿಂದಲೇ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ನೀವು ಪುರಾಣದಲ್ಲಿಯೂ ಇತಿಹಾಸದಲ್ಲಿಯೂ ಅನೇಕ ಘಟನೆಗಳನ್ನು ನೋಡಿ. ಯಾರಿಗೆ ದೇವರು ಪ್ರತ್ಯಕ್ಷ ಆಗಿದ್ದಾನೆ ಅಂತಂದ್ರೆ ಮುಗ್ಧವಾದ ಭಕ್ತಿಗೆ, ನಿಷ್ಕಲ್ಮಶವಾದ ಭಕ್ತಿಗೆ. ಎಲ್ಲಿ ಪರಿಶುದ್ಧವಾದ ಭಕ್ತಿ ಇರ್ತದೆಯೋ ಅಲ್ಲಿಯೇ ಭಗವಂತನ ಸಾಕ್ಷಾತ್ಕಾರ ಆಗಿದೆ. ನಾನು ದೇವರನ್ನು ಸಾಕ್ಷಾತ್ಕರಿಸಿಕೊಂಡೇ ಕೊಡ್ತೇನೆ ಅಂತೇಳಿ ಹಠ ಮಾಡಿ ಹೋದವರಿಗೆ ದೇವರು ಸಿಕ್ಕಲಿಲ್ಲ, ದೇವರು ದಕ್ಕಲಿಲ್ಲ. ಆದ್ರೆ ಮುಗ್ಧವಾದ ಪರಿಶುದ್ಧವಾದ ಪ್ರೀತಿ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಭಗವಂತನ ಸಾಕ್ಷಾತ್ಕಾರ ಆಗುವುದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ನನ್ನ ಈ ಪ್ರೀತಿ ಇದೆಯಲ್ಲ, ಪರಿಶುದ್ಧವಾದ ಪ್ರೀತಿ, ನಾನು ನಿಮ್ಮನ್ನು ಇಷ್ಟೆಲ್ಲ ನೆನಪಿಸಿಕೊಡ್ತಾ ಇದ್ದೇನೆ ಅಂತಂದ್ರೆ ನನಗೆ ಕೆಲವರು ಆರೋಪಿಸಬಹುದು, ಅವನು ಅಸಂಯಮಿ, ಅವನಿಗೆ ಸ್ತ್ರೀಯರ ಬಗ್ಗೆ ದೌರ್ಬಲ್ಯ ಇದೆ ಅಂತ ಆರೋಪಿಸಬಹುದು. ಆದ್ರೆ ನನಗೆ ಚಿಂತೆ ಇಲ್ಲ. ನನ್ನ ಹಿಂದ್ಗಡೆ ಏನನ್ನು ಬೇಕಾದರೂ ಹೇಳ್ಕೊಳ್ಳಿ, ನಾನು ಅದ್ರ ಬಗ್ಗೆ ಚಿಂತೆ ಮಾಡುವುದಲ್ಲ. ಪ್ರೇಮ ಇದ್ದೆಡೆಗೆ ಭಗವಂತನ ಸಂದರ್ಶನ ಆಗಿಯೇ ಆಗ್ತದೆ. ತುಳಸಿದಾಸರ ಕತೆ ಕೇಳಿಲ್ಲವೇ? ಅವರಿಗೂ ಪುಟ್ಟ ಮಕ್ಕಳು, ಅವರಿಗೆ ಬೇರೆ ಬೇರೆ ಕಥೆಗಳನ್ನು ಘಟನೆಗಳನ್ನು ನೆನಪು ಮಾಡಿಕೊಟ್ಟು ಈ ವಿಚಾರವನ್ನು ಅರ್ಥ ಮಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ತುಳಸಿದಾಸರ ಕತೆ ನೀವೆಲ್ಲ ಕೇಳಿರಬಹುದು ಮಕ್ಕಳೇ. ಸತೀಮುಖಿಯಾದ ಪ್ರೇಮ ದೈವೀಮುಖವಾದ ಸ್ವರ್ಗೀಯ ಪ್ರೇಮವಾಗಿ ಅರಳಿಲ್ಲವೇ? ಅಂದ್ರೆ ತುಳಸಿದಾಸರಿಗೆ ತನ್ನ ಹೆಂಡತಿಯ ಮೇಲೆ ಇರತಕ್ಕಂತ ಅತಿಯಾದ ಪ್ರೀತಿ ಅದು ನಂತರದಲ್ಲಿ ಏನಾಯ್ತಂದ್ರೆ ಭಗವಂತನ ಮೇಲೆ ತಿರುಗಿ ಭಗವಂತನ ಮೇಲೆ ಅವರು ಪ್ರೀತಿ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಭಗವಂತನನ್ನು ಕಂಡ್ರು ಅವರು ಅಂತ ಪುರಂದರದಾಸ ಕಥೆಯನ್ನು ಕೂಡ ನೀವು ಕೇಳಿರಬಹುದು. ಹಾಗಾಗಿ ಈ ತುಳಸಿದಾಸರು, ಪುರಂದರದಾಸರು ಇವರೆಲ್ಲ ಕಥೆಗಳಲ್ಲಿ ಅವರಿಗೆ ಮೊದಲು ತಮ್ಮ ಹೆಂಡತಿಯ ಮೇಲೆ ಇರ್ತಕ್ಕಂಥ ಗಾಢವಾದ ಪ್ರೀತಿ ಒಮ್ಮೆಲೆ ಹೋಗಿ ಅದು ಭಗವಂತನ ಕಡೆಗೆ ತಿರುಗಿಬಿಡ್ತು. ಹಾಗಾಗಿ ಈ ಸ್ವರ್ಗೀಯ ಪ್ರೇಮವಾಗಿ ಅರಳಿಲ್ಲವೇ? ಕಾಡಿನ ಹೂವನ್ನು ಏನೇನೋ ಮಾತುಗಳಿಂದ ಬಣ್ಣಿಸುವುದು ಸರಿ ಎನಿಸುವುದಾದ್ರೆ ಒಲವನ್ನು ಬಣ್ಣಿಸುವುದು ತಪ್ಪೇ? ನಾನು ನನ್ನ ಒಲವನ್ನು, ನನ್ನ ಪ್ರೀತಿಯನ್ನು, ನನ್ನ ಮಡದಿಯನ್ನು, ನನ್ನ ಮಕ್ಕಳನ್ನು ನಾನು ಬಣ್ಣಿಸ್ತಾ ಇದ್ದೀನಿ. ಕವಿಗಳು ಕಾಡಿನಲ್ಲಿರ್ತಕ್ಕಂಥ ಯಾವುದೊಂದು ಹೂವಿನ ಕುರಿತಾಗಿ ಕಾವ್ಯವನ್ನು, ಮಹಾಕಾವ್ಯವನ್ನು ಬರೀತಾರೆ. ಹಾಗಿರುವಾಗ ನಾನು ನನ್ನ ಹೆಂಡತಿಯ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ಕಾವ್ಯವನ್ನು ಬರೆದ್ರೆ, ಪ್ರಬಂಧವನ್ನು ಬರೆದ್ರೆ ಅವರನ್ನು ನಾನು ನೆನಪು ಮಾಡಿಕೊಂಡ್ರೆ ಇದು ತಪ್ಪು ಅಂತೇಳಿ ನೀವು ಯಾಕೆ ಹೇಳ್ತೀರಿ ಅಂತೇಳಿ ಅವರು ತುಂಬಾ ಬೇಸರದಿಂದಲೇ ಹೇಳ್ತಾರೆ. ಯಾಕೆಂದ್ರೆ ಅಯ್ಯೋ ದೇವರೇಗೌಡ ಅವರಿಗೆ ಸಂಯಮನೇ ಇಲ್ಲ, ಒಂದು 2-3 ತಿಂಗಳುಗಳ ಕಾಲ ಹೆಂಡತಿ ಮಕ್ಕಳನ್ನು ಬಿಟ್ಟು ಇರಬೇಕಾದ ಸಂದರ್ಭದಲ್ಲಿ ಇಷ್ಟೆಲ್ಲ ಪರಿತಪಿಸುವುದು ಅವಶ್ಯಕತೆ ಇದೆಯಾ ಅಂತ ಕೆಲವರು ಆರೋಪಿಸಬಹುದು. ಹಾಗಾಗಿ ನಾನು ಹೇಳ್ತಾ ಇರುವುದು, ನಾನು ನನ್ನ ಹೆಂಡತಿ ಮಕ್ಕಳನ್ನ ನೆನಪು ಮಾಡಿಕೊಳ್ತಾ ಇದ್ದೇನೆ. ಒಲಿದೆದೆಗಳಿಗಾಗಿ ಒಲಿದದೆ ಹಾತೊರೆಯುವುದು ತಪ್ಪಲ್ಲ ಅಂತ ಅನ್ನುವ ಅಭಿಪ್ರಾಯವನ್ನು ಅವರು ಹೇಳ್ತಾರೆ. ಹಾಗಾಗಿ ಕಾಡಿನಲ್ಲಿರುವ ಹೂವನ್ನು ಬಣ್ಣಿಸುವ ಕವಿಗಳು ನಾನು ನನ್ನ ಹೆಂಡತಿಯನ್ನು ನೆನಪು ಮಾಡಿಕೊಂಡ್ರೆ ಅದನ್ನು ತಪ್ಪು ಅಂತ ಹೇಗೆ ಹೇಳ್ತಾರೆ? ನನ್ನ ಒಲವನ್ನು ನಾನು ಈ ರೀತಿ ಬಣ್ಣಿಸುವುದು ತಪ್ಪೇನು? ಚಂದ್ರೋದಯವಾದಾಗ ಸಾಗರ ಹಿಕ್ಕುವಂತೆ ಕೋಣೆ ಬಿಂದಿಗೆ ನೀರು ಉಕ್ಕುವುದಿಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಸಹಜವಾಗಿ ಚಂದ್ರೋದಯ ಆದಾಗ, ಹುಣ್ಣಿಮೆಯ ಸಂದರ್ಭದಲ್ಲಿ ಸಾಗರಗಳು ಏನು ಅಬ್ಬರ ಇಳಿತಗಳು ಬರುತ್ತದಲ್ಲ, ಹಾಗಾಗಿ ಸಹಜವಾಗಿ ಚಂದ್ರೋದಯ ಆದಾಗ ಸಾಗರಗಳು ಉಕ್ಕುತ್ತವೆ, ಉಬ್ಬರ ಇಳಿತಗಳು ಆಗ್ತದೆ, ಉಬ್ಬರ ಉಂಟಾಗ್ತದೆ. ಹಾಗೆಯೇ ಕೋಣೆಯ ಬಿಂದಿಗೆ ನೀರು ಉಕ್ಕುತ್ತದೇನು ಇಲ್ಲ. ಅಂದ್ರೆ ನನ್ನಲ್ಲಿ ಇಷ್ಟು ಪ್ರೀತಿ ಇರುವುದರಿಂದ ನಾನು ಸಾಗರದ ಹಾಗೆ ಪ್ರೀತಿ ಉಕ್ಕುತ್ತಾ ಇದೆ. ಅದೇ ರೀತಿ ಕೋಣೆಯ ಬಿಂದಿಗೆ ನೀರು ಚಂದ್ರೋದಯ ಆದಾಗ ಉಕ್ಕುವುದಿಲ್ಲ. ಚಂದ್ರೋದಯವಾದಾಗ ಚಂದ್ರಕಾಂತ ಶಿಲೆ ಕರಗುವಂತೆ ಮರಳುಗಳು ಕರಗುತ್ತಿದೆ. ಇದೊಂದು ಕವಿ ಸಮಯ. ಚಂದ್ರೋದಯ ಆದಾಗ ಆ ಚಂದ್ರಕಾಂತ ಶಿಲೆ ಅನ್ನೋದು ಕರಗುತ್ತದೆ ಅಂತ ಹೇಳ್ತಾರೆ. ಚಂದ್ರಕಾಂತ ಶಿಲೆ ಕರಗುತ್ತದೆ ಹೊರತು ಒಂದು ಒರಟು ಕಲ್ಲು ಕರಗುವುದಿಲ್ಲ. ಕಲ್ಲೆದೆಯನ್ನು ಸಂಯಮಶೀಲತೆಯ ಆಕಾರವೆಂದು ಭಾವಿಸುವುದು ಸರಿಯೇ? ಅಂದ್ರೆ ಈ ಹೃದಯ ಇಲ್ಲದೆ ಇದ್ದವರು ನನ್ನ ಬಗ್ಗೆ ಏನಾದರೂ ಟೀಕೆ ಟಿಪ್ಪಣಿಗಳನ್ನು ಮಾಡಿಕೊಳ್ಳಿ, ಅದು ನಿಜವಾಗಿ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಅರ್ಥ ಮಾಡ್ಕೋತಾರೆ. ಸಂಯಮಶೀಲತೆಯ ಆಕಾರ ನನ್ನ
ಮೆಚ್ಚುತ್ತಾರೆ. ದಾಸರು ಹೇಳಿದ್ದು ಕೂಡ ಅದನ್ನೇ, ವಚನಕಾರರು ಕೂಡ ಹೇಳಿದ್ದು ಅದನ್ನೇ. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ ಅಂತ ಹೇಳಿದ್ರು. ಹಾಗಾಗಿ ಒಲಿದೆಗಾಗಿ ಹಾತೊರೆದಾಗ ಅವೆರಡು ಒಂದುಗೂಡಿದಾಗ ಶಿವ ಪಾರ್ವತಿಯರು ಮೆಚ್ಚುತ್ತಾರೆ. ಶಿವನನ್ನ ಅರ್ಧನಾರೀಶ್ವರ ಅಂತ ಕರೆದಿರುವುದು ಈ ಕಾರಣಕ್ಕಾಗಿ. ಹಾಗಾಗಿ ಇಲ್ಲಿ ಶಿವ ಪಾರ್ವತಿಯರು ಕೂಡ ನಮ್ಮ ಪ್ರೀತಿಯನ್ನು ಮೆಚ್ಚುತ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಬಸ್ ಹತ್ತಿ ನನ್ನ ಕೊಠಡಿಯನ್ನೆಲ್ಲ ಮನೆಗೆ ಬರುವುದನ್ನು ಮರೆತು 622 ಮೈಲಿ ಆಚೆ ಇರುವ ಮೈಸೂರು ನಗರಕ್ಕೆ 10 ನಿಮಿಷಗಳ ಕಾಲ ಬಂದಿದ್ದೆ. ನಾನು ಕನಸಿನಲ್ಲಿಯೇ ಅಲ್ಲಿಂದ ಪೂನಾದಿಂದ ಮೈಸೂರಿನ ಒಂಟಿಕೊಪ್ಪಲಿನಲ್ಲಿ ಇರ್ತಕ್ಕಂಥ ಮನೆಯವರೆಗೂ ಕೂಡ ನಾನು ಬಂದಿದ್ದೆ. ಬಸ್ ಹತ್ತಿ 10:15 ಗಂಟೆಗೆ ಭೋಜನ ಮಂದಿರಕ್ಕೆ ಬಂದರೆ ಕತ್ತಲು ಪಾಪ ಕನಸು ಕಾಣ್ತಾ ಹೆಂಡತಿ ಮಕ್ಕಳನ್ನು ನೆನಪು ಮಾಡಿಕೊಳ್ತಾ ಊಟದ ಗ್ರಹಕ್ಕೆ ಹೋಗುವುದನ್ನೇ ಮರೆತು ಬಿಟ್ಟಿದ್ದಾರೆ. ಆದ್ರಿಂದ ಊಟದ ಗ್ರಹಕ್ಕೆ ಹೋಗಿ ನೋಡಿದ್ರೆ 10:15ಗೆ ನಿಶಬ್ದವೋ ನಿಶಬ್ದ, ಎಲ್ಲರೂ ಮಲಗಿ ನಿದ್ದೆ ಮಾಡ್ತಾ ಇದ್ದಾರೆ. ಊಟವಿಲ್ಲದೆ ನಾನು ನನ್ನ ಹಾಸಿಗೆ ಮೇಲೆ ಹೊರಡಿದೆ. ಈಗ ರಾತ್ರಿ 12 ಗಂಟೆ ಅಂತ ಹೇಳ್ತಾರೆ. ಅಂದ್ರೆ ಅವತ್ತು ಹೆಂಡತಿ ಮಕ್ಕಳನ್ನು ಪಾಪ ನೆನಪು ಮಾಡಿಕೊಳ್ತಾ ಕನಸು ಕಾಣ್ತಾ ಊಟಕ್ಕೆ ಹೋಗೋದನ್ನೇ ಮರೆತು ಬಿಟ್ಟಿದ್ದಾರೆ. ಜವರೇಗೌಡ ಅವರು 10:15 ಹೋದ್ರೆ ಭೋಜನ ಗ್ರಹದಲ್ಲಿ ಎಲ್ಲರೂ ಕೂಡ ಮಲ್ಕೊಂಡಿದ್ದಾರೆ. ಈ ದಿನ ನಾನು ಊಟವಿಲ್ಲದೇನೆ ಮಲ್ಕೊಂಡೆ ಅಂತ ಹೇಳ್ತಾರೆ. ಈಗ ರಾತ್ರಿ 12 ಗಂಟೆ. ಇದು ಜವರೇಗೌಡ ಅವರು ತನ್ನ ಮಕ್ಕಳಿಗೆ ಬರೆದಿರ್ತಕ್ಕಂಥ 2ನೇ